ಜನಾಭಿಮತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಜನಾಭಿಮತ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಜೊತೆಗೆ ಬಹಳಷ್ಟು ಜನರನ್ನ ಕೇಳಿದ್ದೀವಿ ನಾವು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು, ಯಾವ ಪಕ್ಷದ ಕಡೆಗೆ ನಿಮ್ಮ ಒಲವು ನಿಲುವಿದೆ ಅನ್ನುವಂಥದ್ದು. ಸೊ ಅದರ ಆಧಾರದ ಮೇಲೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಅದು ಸಮೀಕ್ಷೆಯ ಮುಖಾಂತರ ಯಾರ ಒಲವು ಯಾವ ಕಡೆಗಿದೆ ಅನ್ನೋದ್ರ ಬಗ್ಗೆ. ಬನ್ನಿ ಈಗ ಮುಂದಿನ ಪಾಯಿಂಟ್ ಬಗ್ಗೆ ನೋಡೋಣ. ಮತ ಹಾಕುವಾಗ ಪ್ರಭಾವ ಬೀರುವಂಥ ಅಂಶ ಯಾವುದು ಅನ್ನುವಂಥ ಪ್ರಶ್ನೆನ ನಾವು ಕೇಳಿದ್ವಿ. ಮತ ಹಾಕುವಾಗ ಪ್ರಭಾವ ಬೀರುವಂಥ ಅಂಶ ಜಾತಿನ ಅಂತ. ಹೌದು ಅಂತ ಹೇಳಿದಂಥವ್ರು 128 ಜನ, ಇಲ್ಲ ಜಾತಿಯಲ್ಲ ಉತ್ತಮ ಅಭ್ಯರ್ಥಿ ಮಾತ್ರ ಮತ ಹಾಕುವಾಗ ಪ್ರಭಾವ ಬೀರ್ತಾನೆ ಅಂತ ಹೇಳಿದಂಥವ್ರು 172 ಜನ. ಆದರೆ ಇಲ್ಲಿ ಭಾಳ ದುರಂತದ ಸಂಗತಿ, ಉತ್ತಮ ಅಭ್ಯರ್ಥಿಗಳನ್ನೇ ಜನ ನೋಡ್ತಾರೆ, ಆದರೂ ಕೂಡ ರಾಜಕೀಯ ಪಕ್ಷಗಳ ಮುಖಂಡರು ಜಾತಿಯ ಕಡೆಗೇ ನೋಡ್ತಾರೆ ಎನ್ನುವಂಥದ್ದು. ಜಾತಿಯ ಹೊರತಾಗಿರುವಂಥ ರಾಜಕಾರಣವನ್ನು ಕಲ್ಪಿಸಲಿಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಒಂದು ಸ್ಥಿತಿ. ಆದರೆ ಜನರ ಅನಿಸಿಕೆ ಅಭಿಪ್ರಾಯಗಳು ನೋಡಿ ನಿಜಕ್ಕೂ ಮೆಚ್ಚುವಂಥದ್ದು. ಬಹುಶಃ ನಮ್ಮ ದೇಶ, ನಮ್ಮ ಪ್ರಜಾತಂತ್ರ ಇಷ್ಟೊಂದು ಗಟ್ಟುಮುಟ್ಟಾಗಿದೆ ಅನ್ನಲಿಕ್ಕೆ ಬಹುಶಃ ಇದು ಒಂದು ಕಾರಣ ಇರ್ಬೋದೇನೋ. ಉತ್ತಮ ಅಭ್ಯರ್ಥಿನ ಮಾತ್ರ ನಾವು ಚುನಾಯಿಸ್ತೀವಿ, ಮತ ಹಾಕುವಾಗ ಪ್ರಭಾವ ಬೀರುವಂಥ ಅಂಶ ಅಂತಂದರೆ ಅದು ಉತ್ತಮ ಅಭ್ಯರ್ಥಿ ಮಾತ್ರ ಅನ್ನುವಂಥ ಅಭಿಪ್ರಾಯವನ್ನು ಜನ ವ್ಯಕ್ತಪಡಿಸ್ತಾರೆ. ಸೊ ಇನ್ನು ಚುನಾವಣೆಯಲ್ಲಿ BS5 ಫ್ಯಾಕ್ಟರ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಯಡಿಯೂರಪ್ಪ ಸಹಿತ ಯಡಿಯೂರಪ್ಪ ರಹಿತವಾದಂಥ BJPನ ಊಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಅವರ ಪ್ರಭಾವ ಎಷ್ಟಿದೆ? ಬನ್ನಿ ಒಂದು ವರದಿ ಮುಖಾಂತರ ನೋಡೋಣ. ಮಾಜಿ ಸಿಎಂ BS ಯಡಿಯೂರಪ್ಪನವರ ಪ್ರಭಾವ ಹೇಗಿದೆ ಅನ್ನೋದರ ಬಗ್ಗೆ ನಡೆದ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಮತ ಹಾಕಿದ್ದವರು ಹೇಳಿದ್ದು, BSY ಇಲ್ಲ, ಅದಕ್ಕೆ ಬಿಜೆಪಿಗೆ ಮತ ಹಾಕಲ್ಲ 12%. BSY ಇಲ್ಲ, ಅದಕ್ಕೆ ಬಿಜೆಪಿಗೆ ಮತ ಹಾಕುತ್ತೇವೆ 6%. BSY ಮುಖ್ಯವಲ್ಲ, ಬಿಜೆಪಿಗೆ ಮತ ಹಾಕುತ್ತೇವೆ 64%. BSY ಮುಖ್ಯವಲ್ಲ, ಬಿಜೆಪಿಗೆ ಮತ ಹಾಕಲ್ಲ 18%. ಇತರೆ ಪಕ್ಷಗಳಿಗೆ ಮತ ಹಾಕಿದ್ದವರು, BSY ಇಲ್ಲ, ಅದಕ್ಕೆ ಬಿಜೆಪಿಗೆ ಮತ ಹಾಕುತ್ತೇವೆ 5%. BSY ಮುಖ್ಯವಲ್ಲ, ಬಿಜೆಪಿಗೆ ಮತ ಹಾಕಲ್ಲ 95%. ಇನ್ನು ಬಿಜೆಪಿಗೆ ಮತ ಹಾಕಿದ್ದವರು, ರಾಹುಲ್ ಗಾಂಧಿಯ ಕಾರಣಕ್ಕೆ ಕಾಂಗ್ರೆಸ್ಗೆ ಮತ ಹಾಕುತ್ತೀರಾ? ಹೌದು 7%. ಹಾಕಬಹುದು, ಆದರೆ ರಾಹುಲ್ ಕಾರಣಕ್ಕೆ ಅಲ್ಲ 28%. ಇಲ್ಲ 65%. ಸೊ ಇನ್ನು ಮುಂದಿನ ವಿಚಾರದ ಬಗ್ಗೆ ನೋಡೋಣ ಬನ್ನಿ. ಯಾವ್ಯಾವ ಪ್ರಶ್ನೆಗಳಿದ್ವು, ಅದಕ್ಕೆ ಜನರ ಉತ್ತರ ಹೇಗಿತ್ತು, ಇನ್ನು ನಾವು ಗ್ರಾಫಿಕ್ಸ್ ಮುಖಾಂತರ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೇಂದ್ರದ UPA ಸರ್ಕಾರದ ಸಾಧನೆ ಹೇಗಿತ್ತು ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿತ್ತು. ಕೇಂದ್ರದ UPA ಸರ್ಕಾರದ ಸಾಧನೆ ಹೇಗಿದೆ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿದಂಥವ್ರು 100ಕ್ಕೆ ಕೇವಲ 10ರಷ್ಟು ಜನ ಮಾತ್ರ ತುಂಬ ಚೆನ್ನಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚೆನ್ನಾಗಿದೆ ಅಂತ ಹೇಳಿದಂಥವ್ರು 100ಕ್ಕೆ 14ರಷ್ಟು ಮಂದಿ, ಪರವಾಗಿಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 40ರಷ್ಟು ಮಂದಿ, ಕೆಟ್ಟದಾಗಿದೆ ಅಂತ ಹೇಳಿದಂಥವ್ರು 100ಕ್ಕೆ 31ರಷ್ಟು, ತುಂಬ ಕೆಟ್ಟದಾಗಿದೆ ಅಂತ ಹೇಳಿದಂಥವ್ರು 100ಕ್ಕೆ 5ರಷ್ಟು. ನಾವು ನೋಡ್ತಾ ಇದ್ದೀವಿ ಕೇಂದ್ರದ UPA ಸರ್ಕಾರದ ಸಾಧನೆ ಹೇಗಿದೆ ಅಂತ. 100ಕ್ಕೆ 10ರಷ್ಟು ಜನ ತುಂಬ ಚೆನ್ನಾಗಿದೆ ಅಂತ ಹೇಳಿದಂಥವ್ರು, ಚೆನ್ನಾಗಿದೆ ಅಂತ ಹೇಳಿದಂಥವ್ರು 14ರಷ್ಟು ಜನ, ಪರವಾಗಿಲ್ಲ ಅಂತ ಹೇಳಿದಂಥವ್ರು 40ರಷ್ಟು ಜನ, ಕೆಟ್ಟದಾಗಿದೆ ಅಂತ ಹೇಳಿದಂಥವ್ರು 100ಕ್ಕೆ 31ರಷ್ಟು ಜನ, ಬಹಳ ಕೆಟ್ಟದಾಗಿದೆ ಅಂತ ಹೇಳಿದಂಥವ್ರು 100ಕ್ಕೆ 5ರಷ್ಟು ಜನ. ಯಾಕಂದರೆ ಕೇಂದ್ರದ ಆಡಳಿತ ಏನಿದೆ ಅದು ಕೂಡ ರಾಜ್ಯದ ಮೇಲೆ ಪರಿಣಾಮ ಬೀರುವಂಥದ್ದು. ಇನ್ನು ಮೋದಿ ಫ್ಯಾಕ್ಟರ್ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ಗೊತ್ತಿದೆಯಾ ಅನ್ನುವಂಥ ಪ್ರಶ್ನೆ. ಹೌದು ಅಂತ ಹೇಳಿದಂಥವ್ರು 45ರಷ್ಟು ಜನ, ಇಲ್ಲ ಅಂತ ಹೇಳಿದಂಥವ್ರು 55ರಷ್ಟು ಜನ. ಇದು ಕೂಡ ಆಶ್ಚರ್ಯಕರ ಸಂಗತಿನೇ. ಯಾಕಂದರೆ ಮೋದಿ ಈಗ ಭಾಳ ಎತ್ತರಕ್ಕೆ ಬೆಳೀತಿರುವಂಥ ನಾಯಕರು, ಇಡೀ ದೇಶಾದ್ಯಂತ ಜನಕ್ಕೆ ಮೋದಿ ಬಗ್ಗೆ ಗೊತ್ತಿದೆ ಅನ್ನುವಂಥ ಮನೋಭಾವನೆ ಏನಿದೆ. ಆದರೆ ಮೋದಿ ಬಗ್ಗೆ ಗೊತ್ತಿಲ್ಲದಿರುವಂಥ ಜನರು ಕೂಡ ಇದ್ದಾರೆ ಎನ್ನುವಂಥದ್ದು. ಮೋದಿ ಅನ್ನುವಂಥವ್ರು ಗೊತ್ತಿಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 55ರಷ್ಟು ಜನ, ನರೇಂದ್ರ ಮೋದಿ ಬಗ್ಗೆ ಗೊತ್ತಿದೆ ಅಂತ ಹೇಳಿದಂಥವ್ರು 100ಕ್ಕೆ 45ರಷ್ಟು ಜನ. ಸೊ ಇನ್ನು ರಾಹುಲ್ ಗಾಂಧಿ ಬಗ್ಗೆ ಗೊತ್ತಿದೆಯಾ ಅನ್ನುವಂಥದ್ದು, ಹೌದು ಅಂತ ಹೇಳಿದಂಥವ್ರು 100ಕ್ಕೆ 80ರಷ್ಟು ಜನ. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಖುಷಿ ಆಗ್ಬೋದೇನೋ ಈ ಸಂಗತಿ. ಗೊತ್ತಿಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 100ಕ್ಕೆ 22 ಜನ. ಅದಕ್ಕೆ ಕಾರಣ ಕೂಡ ಇದೆ, ಗಾಂಧಿ ಕುಟುಂಬದ ಕುಡಿ ಅಂತಂದಮೇಲೆ ಅದು ಎಲ್ರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ. ಹೀಗಾಗಿಯೇ ರಾಹುಲ್ ಗಾಂಧಿ ಬಗ್ಗೆ ಜನರಿಗೆ ಗೊತ್ತಿದೆ. ಆದರೆ ಪ್ರಧಾನಿ ಅಭ್ಯರ್ಥಿ ಆಗಲಿಕ್ಕೆ ಜನರ ಒಲವು ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದರೆ ರಾಹುಲ್ ಗಾಂಧಿ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ ಅಂತ ಹೇಳಿದಂಥವ್ರು 100ಕ್ಕೆ 80ರಷ್ಟು ಜನ. ಸೊ ಇನ್ನು ನಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು? ನಾವು ನೋಡ್ತಾ ಇದ್ದೀವಿ ನರೇಂದ್ರ ಮೋದಿ 29%, ರಾಹುಲ್ ಗಾಂಧಿ 32%,
ಗೊತ್ತಿಲ್ಲ ಅಂತ ಹೇಳಿದಂಥವ್ರು 139 ಜನ. ಬಹಳ ಆಶ್ಚರ್ಯಕರ ಸಂಗತಿ. ಏಕೆಂದರೆ ನರೇಂದ್ರ ಮೋದಿ ಏನಾದರೂ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿಬಿಟ್ರೆ ಒಂದು ಲೆಕ್ಕದಲ್ಲಿ ಅದೊಂಥರ ಸುನಾಮಿ ಥರ ಅಪ್ಪಳಿಸುತ್ತೆ ಅನ್ನುವಂಥ ಒಂದು ಮಾತಿದೆ. ಬಹಳಷ್ಟು ಬದಲಾವಣೆ ತರಬಹುದು ಅನ್ನುವಂಥ ಒಂದು ಮಾತಿದೆ. ಸೊ ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ನಿಮ್ಮ ಪ್ರಧಾನಿ ಅಭ್ಯರ್ಥಿನ ಅಂತ ಕೇಳಿದ್ರೆ 100ಕ್ಕೆ 29% ಜನ ಮಾತ್ರ ಹೌದು ಅಂತ ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಬಗ್ಗೆ ಹೆಚ್ಚಿನ ಒಲವಿಲ್ ಕಂಡು ಬರ್ತಾ ಇದೆ. ಬಹಳ ವ್ಯತ್ಯಾಸ ಇಲ್ಲದಿದ್ದರೂ ಅಟ್ಲೀಸ್ಟ್ ನರೇಂದ್ರ ಮೋದಿಗಿಂತ ಹೆಚ್ಚು ರಾಹುಲ್ ಗಾಂಧಿ ಇತ್ತೀಚೆಗೆ ಎಲ್ಲೆಲ್ಲಿ ಹೋಗಿದ್ದಾರೆ ಪ್ರಚಾರಕ್ಕೆ ಅಲ್ಲೆಲ್ಲೂ ಕೂಡ ಅಷ್ಟೊಂದು ಯಶಸ್ಸನ್ನು ಗಳಿಸಿಲ್ಲ. ಅಂಥ ಅದ್ಭುತವಾದಂಥ ವಾಕ್ಯಾತುರ್ಯ ಕೂಡ ಇಲ್ಲ. ಏನಾದರೂ ಕಾರ್ಯತಂತ್ರಗಳನ್ನು ರೂಪಿಸ್ತಾರೆ ಅಂತಂದರೆ ಅದೂ ಕೂಡ ಇಲ್ಲ. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ರಾಹುಲ್ ಗಾಂಧಿ ಎಷ್ಟರ ಮಟ್ಟಿಗೆ ಅವರ ಇಮೇಜ್ ವರ್ಕ್ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಗೊತ್ತಿದೆ ಅಂತ ಹೇಳಿದಂಥವ್ರು ಕೂಡ ಹೆಚ್ಚು ಜನ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ, ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅಂತ ಹೇಳಿದಂಥವ್ರು 100ಕ್ಕೆ 32 ಜನ. ಇಲ್ಲ, ಗೊತ್ತಿಲ್ಲ ಅಂತ ಹೇಳುವಂಥವರ ಸಂಖ್ಯೆ ಕೂಡ ದೊಡ್ಡದಿದೆ ಇಲ್ಲಿ. ಇನ್ನು ಮುಂದಿನ ವಿಚಾರಗಳು ನೋಡೋಣ. ಯಾವ ಪಕ್ಷ ನಿಮಗೆ ಒಳ್ಳೆ ಆಡಳಿತ ಕೊಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಎನ್ನುವಂಥದ್ದು ನಮ್ಮ ಮುಂದಿನ ಪ್ರಶ್ನೆ. ಜೊತೆಗೆ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ, ಮುಖ್ಯಮಂತ್ರಿ ಯಾರಾದರೆ ಉತ್ತಮ ಅಂತ ಕೇಳಿದಂಥ ಪ್ರಶ್ನೆಗೆ ಜನ ಏನು ಹೇಳಿದ್ದಾರೆ ನೋಡೋಣ ಸಣ್ಣ ವಿರಾಮದ ನಂತರ.